ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸುವಿನ ದಿವ್ಯ ನಾಮದಲ್ಲಿ ಆಮಂತ್ರಿಸ್ತೇನೆ. ದೇವರ ವಾಕ್ಯದ ಸತ್ಯಾಂಶಗಳನ್ನು ನಾವು ಧ್ಯಾನ ಮಾಡುವ ಮೊದಲು ನಾವು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವಂತೆ ನೀ ನಮಗೆ ಕೃಪೆ ಮಾಡು ಎಂದು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದ ಸತ್ಯಗಳಿಗೆ ಒಳಗಾಗಿ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ಮಗನಾದಂಥ ಯೇಸು ಕ್ರಿಸ್ತನು ಪರಲೋಕದ ತಂದೆಯಾದಂಥ ದೇವರ ಯೋಜನೆಗನುಗುಣವಾಗಿ ಆತನ ಈ ಲೋಕಕ್ಕೆ ಬಂದನು. ಈ ಮಾತು ಅದು ಎಷ್ಟೋ ಸತ್ಯ. ಆತನ ಮರಣಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಈ ಸತ್ಯಾಂಶಗಳಲ್ಲಿ ಮುಂದೆ ಹೋಗುವಾಗ ನೀ ನಮ್ಮನ್ನು ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪರಲೋಕದ ತಂದೆಯಾದಂಥ ದೇವರ ಯೋಜನೆಗನುಗುಣವಾಗಿ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಶಾಸ್ತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಸತ್ಯಾಂಶಗಳನ್ನು ಪ್ರವಾದನೆಗಳನ್ನು ನೆರವೇರಿಸುವುದಕ್ಕಾಗಿ ಆತನು ಕ್ರೂಜೆಯಲ್ಲಿ ಸತ್ತನು ಎಂಬುವಂಥದ್ದು ಅದು ಬಹಳ ಗಂಭೀರವಾದಂಥ ಒಂದು ಸತ್ಯ. ಯಾರು ಕೂಡ ಯೇಸುವನ್ನು ಕೊಲ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯೇಸುವನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ. ನೋ ಬಡಿ ಕುಡ್ ಕಿಲ್ ಹಿಮ್. ಅನೇಕರು ತಪ್ಪು ತಿಳ್ಕೊಂಡಿದ್ದಾರೆ. ಯೇಸುವನ್ನು ಕೊಂದು ಹಾಕಿದರು, ಯೇಸುವನ್ನು ಅನ್ಯಾಯವಾಗಿ ಕೊಂದು ಹಾಕಿದರು. ಸತ್ಯ, ಯೇಸುವನ್ನು ಕೊಂದದ್ದು ಅನ್ಯಾಯವಾಗಿ ಮಾಡಿದ್ದು ಎಲ್ಲವೂ ಕರೆಕ್ಟ್. ಆದರೆ ಅದು ದೇವರ ಯೋಜನೆಗನುಗುಣವಾಗಿ ನಡೆಯಿತು ಎಂಬಂಥ ಸತ್ಯವನ್ನು ಮಾತ್ರ ನಾವು ಮರೆಯಬಾರದು. ಇವತ್ತಿನ ದಿವಸದಲ್ಲಿ ಇದರ ಆಲೋಚನೆಲ್ಲ ಮುಂದುವರಿಯೋಣ. ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯವನ್ನು ನಾವು ಗಮನಿಸುವಾಗ 23ನೇ ವಚನದಲ್ಲಿ ನಾವಲ್ಲಿ ಹೀಗೆ ನಾವು ನೋಡ್ತಾ ಇದ್ದೇವೆ. ಇದರ ಹಿನ್ನೆಲೆ ಯಾವುದು? 2ನೇ ಅಧ್ಯಾಯ ಪಂಚಾಶತಮ ಹಬ್ಬ, ಪವಿತ್ರಾತ್ಮನು ಬಂದದ್ದು. ಮಾತ್ರವಲ್ಲದೆ ಆ ದಿವಸದಲ್ಲಿ ದೇವರ ದಾಸನಾದಂಥ ಪೇತ್ರನು ಎದ್ದು ನಿಂತು ಪ್ರಸಂಗ ಮಾಡಿದ್ದು. ಆತನು ಪ್ರಸಂಗ ಮಾಡಿದಾಗ ಆತನು ಮಾಡಿದಂಥ ಪ್ರಸಂಗದಲ್ಲಿ ಒಂದು ಭಾಗ ನಾನು ಅದನ್ನು ಓದ್ತೇನೆ. ಈಗ 23ನೇ ವಚನ ಅವನೇನು ಹೇಳ್ತಾ ಇದ್ದಾನೆ? ಆ ಏಸು, ಪೇತ್ರನು ಮಾಡಿದ ಪ್ರಸಂಗದಲ್ಲಿರುವಂಥ ಮಾತುಗಳಿದು. ಆ ಏಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಪೇತ್ರನು ಬಹಳ ನೇರವಾದಂಥ ಪ್ರಸಂಗವನ್ನು ಆತನು ಮಾಡ್ತಾ ಇದ್ದಾನೆ. ಈ ದಿವಸದಲ್ಲಿ ಅನೇಕರು ನನ್ನ ಜೊತೆಯಲ್ಲಿ ಮಾತನಾಡುವಾಗ ನನ್ನೊಡನೆ ಅನೇಕರು ಹೇಳಿದ್ದುಂಟು, ವಾಲ್ಟರ್ ಮಾಬಿನವರು ಬಹಳ ನೇರವಾಗಿ ಮಾತನಾಡ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಸೇವಕರನ್ನು ಕರೆದದ್ದು ಸತ್ಯವನ್ನು ಇದ್ದಂತೆ ಮರೆಮಾಚದೆ ನೇರವಾಗಿ ಮಾತನಾಡಲಿಕ್ಕೆ. ಅನೇಕರಿಗೆ ಇಷ್ಟ ಆಗುವುದಿಲ್ಲ. ಮೆನಿ ಪೀಪಲ್ ಡೋಂಟ್ ಲೈಕ್ ಇಟ್. ಬಟ್ ಗಾಡ್ ಹ್ಯಾಸ್ ನಾಟ್ ಕಾಲ್ಡ್ ಮೀ ಟು ಡಾನ್ಸ್ ಟು ದ ಟ್ಯೂನ್ ಆಫ್ ದ ಲೈಕಿಂಗ್ ಆರ್ ಡಿಸ್ಲೈಕಿಂಗ್ ಆಫ್ ದ ಪೀಪಲ್. ಜನರ ಲೈಕ್ ಆಗ್ತದೆ ಅಥವಾ ಜನರಿಗೆ ಲೈಕ್ ಆಗುವುದಿಲ್ಲ ಎಂಬುದಕ್ಕಾಗಿ ದೇವರು ನಮ್ಮನ್ನು ಸೇವೆಗೆ ಕರೆದದ್ದಲ್ಲ. ಗಾಡ್ ಹ್ಯಾಸ್ ಕಾಲ್ಡ್ ಅಸ್ ಟು ಪ್ರೀಚ್ ದ ವರ್ಡ್ ಆಫ್ ಗಾಡ್ in truth and within in its power and according to the truth of God's word. ದೇವರ ವಾಕ್ಯದ ಸತ್ಯವನ್ನು ಮರೆಮಾಚದೆ ಅದನ್ನು ಇದ್ದಕ್ಕಿದ್ದ ಹಾಗೆ ಪ್ರಸಂಗಿಸುವುದು, ಅದು ದೇವರು ತನ್ನ ಸೇವಕರಿಗೆ ಕೊಟ್ಟಂಥ ಕಾರ್ಯ. ಆದರೆ ಈ ದಿವಸದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ರೀತಿಯಾಗಿ ನಾವು ಮಾತನಾಡಿದರೆ ಜನರಿಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ನಾಜೂಕು ಮಾಡೋಣ, ಅದಕ್ಕೆ ಸ್ವಲ್ಪ ಪೇಂಟ್ ಹಾಕೋಣ, ಅದಕ್ಕೆ ಸ್ವಲ್ಪ ಬಣ್ಣ ಬಳಿಯೋಣ, ಜನರಿಗೆ ಸ್ವಲ್ಪ ಖುಷಿಯಾಗುವ ಹಾಗೆ, ಅವರಿಗೆ ಮನತೃಪ್ತಿ ಆಗುವ ಹಾಗೆ ಮಾತಾಡೋಣ ಎಂಬುದಾಗಿ ಅನೇಕ ಸೇವಕರು ಅದನ್ನು ತಮ್ಮ ಅನುಕೂಲಕ್ಕಾಗಿ ಬದಲಾಯಿಸಿಕೊಳ್ತಾರೆ. ಮತ್ತು ಅಂಥವರ ಕುರಿತು ಜನರಿಗೆ ಬಹಳ ಖುಷಿ, ಅವರಿಗೆ ಬಹಳ ಚೆನ್ನಾಗಿ ಪ್ರಸಂಗ ಮಾಡ್ತಾರೆ. ಅವರು ಅಂಥವರೇ ನಮಗೆ ಬೇಕು ಎಂಬುದಾಗಿ ಹೇಳುವಂಥದ್ದು ಸಾಧಾರಣವಾದ ಸಂಗತಿ. ಇದು ನಾನು ಚೆನ್ನಾಗಿ ಬಲ್ಲೆ, ನನಗೆ ಗೊತ್ತಿಲ್ಲ ಅಂತೇಳಿ ಅಲ್ಲ. ಪೀಪಲ್ ಡೋಂಟ್ ಲೈಕ್
ದ ಪ್ರೀಚರ್ ಹೂ ಟೀಚಸ್ ದ ಬೈಬಲ್ ಆಸ್ ಇಟ್ ಈಸ್. ದೇವರ ವಾಕ್ಯವನ್ನು ಬೋಧಿಸುವವನ ಕುರಿತು ಅನೇಕ ಸಾರಿ ಜನರಿಗೆ ಇಷ್ಟ ಇಲ್ಲ. ಪೇತ್ರನ ಪ್ರಸಂಗವನ್ನು ಸ್ವಲ್ಪ ಕೇಳ್ರಿ. ಈಗ ನನಗೆ ಗೊತ್ತಿಲ್ಲ ಪೇತ್ರನನ್ನು ಒಂದು ವೇಳೆ ನಮ್ಮ ಈ ದಿವಸದಲ್ಲಿ ಎಷ್ಟು ಜನರು ಇಷ್ಟಪಡ್ತಿದ್ರು ಅಥವಾ ಇಷ್ಟಪಡ್ತಿರಲಿಲ್ಲ ಅಂತ ಹೇಳಿ ಅವನು ಹೇಳಿದ ಮಾತುಗಳನ್ನೇ ಸ್ವಲ್ಪ ಆಲೋಚನೆ ಮಾಡೋಣ. ಮೇ ಐ ಟೆಲ್ ಯು, ವೆನ್ ಗಾಡ್ ಟೆಲ್ಸ್ ದ ಸರ್ವೆಂಟ್, ಹಿಸ್ ಸರ್ವೆಂಟ್, to share what is according to his mind, it is always a direct message. ಅದು ತಳುಕು ಬೆಳಕಿನ ಒಂದು ಸಂದೇಶವಾಗಿರಲಿಕ್ಕೆ ಆಗುವುದಿಲ್ಲ, ಅಥವಾ ಜನರನ್ನು ಖುಷಿ ಮಾಡಲಿಕ್ಕಾಗಿರುವಂಥ ಒಂದು ಸಂದೇಶವಾಗಿ ಇರಲಿಕ್ಕೆ ಆಗುವುದಿಲ್ಲ. ಆದುದರಿಂದ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಂಥದ್ದು, ಅನೇಕ ಪ್ರವಾದಿಗಳು ನೇರವಾಗಿ ಮಾತನಾಡಿದರು. ಅನೇಕರು ಪ್ರವಾದಿಗಳು ನೇರವಾಗಿ ದೇವರ ಸಂದೇಶವನ್ನು ಕೊಟ್ಟರು. ಒಂದಲ್ಲ ಎರಡಲ್ಲ, ಅನೇಕ ಉದಾಹರಣೆಗಳನ್ನು ನೋಡ್ತೇವೆ. ನೇರವಾಗಿ ಪ್ರವಾದಿಗಳು ಮಾತನಾಡಿದಾಗ ಜನರಿಗೆ ಖುಷಿ ಆಯ್ತಾ? ಖುಷಿ ಆಗಲಿಲ್ಲ. ಬೈಬಲ್ ಏನು ಹೇಳ್ತಾ ಉಂಟು, ಆ ಪ್ರವಾದಿಗಳನ್ನು ಕೊಂದೇ ಹಾಕಿದ್ರಂತೆ ಅವರು. ಇಸ್ರಾಯೇಲ್ ಜನರು ದೇವರು ಕಳುಹಿಸಿದಂಥ ಪ್ರವಾದಿಗಳನ್ನು ಅವರ ಪ್ರವಾದನೆ ನಿಮಿತ್ತವಾಗಿ ಅವರನ್ನು ಕೊಂದೇ ಹಾಕಿದರು. That's exactly what people do. Even today, people are ready to kill the preachers who teach the word of God in its truth and righteousness. ನೀತಿಗೆ, ಸತ್ಯಕ್ಕೆ ಸರಿಯಾಗಿ ವಾಕ್ಯವನ್ನು ಬೋಧಿಸುವವರಿದ್ದರೆ ಅಂಥವರವರಿಗೆ ಬೇಕಾಗಿಲ್ಲ. ಅಂಥವರ ಕುರಿತು ಬೇಕಾದರೆ ಯಾವ ಅಡ್ವರ್ಟೈಸ್ಮೆಂಟ್ ಕೂಡ ಅವರು ಮಾಡಲಿಕ್ಕೆ ಇಷ್ಟ ಇಲ್ಲ. ಯಾಕೆ? ಇವರು ನೇರವಾಗಿ ಪ್ರಸಂಗ ಮಾಡ್ತಾರೆ. ಪೇತ್ರನ ಪ್ರಸಂಗಕ್ಕೆ ಬನ್ರಿ. ಈಗ 23ನೇ ವಚನ, ಅಪೊಸ್ತಲ ಕೃತ್ಯ. ನಾನು ನನ್ನ ಪ್ರಿಯರೇ, ನನ್ನ ಸ್ವಂತ ಮಾತು ಹೇಳ್ತಾ ಇಲ್ಲ, ಬೈಬಲಲ್ಲಿ ಬರ್ದದ್ದನ್ನು ಹೇಳ್ತಾ ಇದ್ದೇನೆ. 2ನೇ ಅಧ್ಯಾಯ 23ನೇ ವಚನ. ಪೇತ್ರನು ಎದ್ದು ನಿಂತು ಮಾತಾಡ್ತಾ ಇದ್ದಾನೆ 50ಮ ದಿವಸದಲ್ಲಿ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಇಂಥ ಪ್ರಸಂಗ ಯಾರಾದರೂ ಮಾಡಿಬಿಟ್ರೆ ಆ ಪ್ರಸಂಗಿಯನ್ನು ಇಟ್ಟಾರು ಜೀವಂತವಾಗಿ ನೆನೆಸ್ತೀರ ನೀವು? ಇಂಥ ಒಂದು ಪ್ರಸಂಗಿಯನ್ನು ಯಾರಾದರೂ ಇಂಥ ದಿವಸದಲ್ಲಿ ನೇರವಾಗಿ ಬಿಟ್ಟಾರೆ? Being filled with the Spirit of the Lord, being guided by the Spirit of the Lord, Peter had the boldness to tell the truth. Nothing short of the truth, nothing else than the truth. ಸತ್ಯವನ್ನಲ್ಲದೆ, ಸತ್ಯದ ಹೊರತಾಗಿ ಪೇತ್ರನು ಬೇರೆ ಯಾವುದನ್ನು ಪ್ರಸಂಗಿಸಲಿಲ್ಲ. ಏನು ಹೇಳ್ತಾ ಇದ್ದಾನೆ? ಆ ಯೇಸು, ಆ ಯೇಸು ಏನಾಯ್ತು? ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೆ, ಭವಿಷ್ಯ ಜ್ಞಾನಕ್ಕೆ ಅನುಸಾರವಾಗಿ ಒಪ್ಪಿಸಲ್ಪಟ್ಟನು. ನೀವು ಒಪ್ಪಿಸಿದ್ದಲ್ಲ, ಮನುಷ್ಯನು ಒಪ್ಪಿಸಿದ್ದಲ್ಲ. ದೇವರು ಯಾವ ರೀತಿಯಲ್ಲಿ ಆತನು ದೇವರ ಸ್ಥಿರ ಸಂಕಲ್ಪಕ್ಕೆ ಅನುಗುಣವಾಗಿ, ಭವಿಷ್ಯ ಜ್ಞಾನಕ್ಕನುಗುಣವಾಗಿ, ಅನುಸಾರವಾಗಿ ಆತನು ಒಪ್ಪಿಸಲ್ಪಟ್ಟನು. ಆದರೆ ಅದರಲ್ಲಿ ದೇವರ ಒಂದು ಉದ್ದೇಶ ಇತ್ತು. ಆತನು ಒಪ್ಪಿಸಲ್ಪಡಬೇಕಾದ್ರೆ ಇದರಲ್ಲಿ ಕೆಲಸ ಮಾಡಿದವರು ಯಾರು ಗೊತ್ತಾ? ನೀವು. ವಾಟ್ ಎ ಡೈರೆಕ್ಟ್ ಮೆಸೇಜ್. ಕೆಲಸ ಮಾಡಿದವರು ಯಾರು? ನೀವು. ಅಬ್ಬಾ, ಇಂಥ ಪ್ರಸಂಗ ಇಂಥ ದಿವಸದಲ್ಲಿ ಯಾರಾದರೂ ಮಾಡಿಬಿಟ್ರೆ ಅವನನ್ನು ಪುಲ್ಪಿಟ್ನಿಂದಲೇ ಕೆಳಗೆ ಹರಿದು ತುಂಡು ಮಾಡಿ ಕತ್ತರಿಸಿ ಬಿಸಾಡಿ ಯಾರು. ಬಟ್ ಪೀಟರ್ ಹ್ಯಾಡ್ ದ ಗಟ್ಸ್, Peter had the boldness, Peter had the sincerity, Peter had the openness to tell the truth, not else than the truth. ಸತ್ಯವನ್ನು ಬಿಟ್ಟು ಬೇರೆ ಯಾವುದನ್ನು ಪೇತ್ರನು ಹೇಳಲಿಲ್ಲ. ಏನು ಹೇಳಿದ?
ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟನು. ಹಾಗಾದರೆ ಯೇಸು ಒಪ್ಪಿಸಲ್ಪಟ್ಟದ್ದು ಯಾಕಾಗಿ? ದೇವರು ಆತನು ನಿತ್ಯ ಕಾಲದಲ್ಲಿ ಒಂದು ಸಂಕಲ್ಪ ಮಾಡಿದ್ದ. ದೇವರು ಆತನು ಭವಿಷ್ಯ ಜ್ಞಾನಕ್ಕನುಗುಣವಾಗಿ ಯೇಸು ಕ್ರಿಸ್ತನು ಒಪ್ಪಿಸಲ್ಪಟ್ಟನು. ಆದರೆ ಅದನ್ನು ಒಪ್ಪಿಸಿಕೊಡಲ್ಪಡಬೇಕಾದ್ರೆ ಈ ಇಸ್ರಾಯೇಲ್ಯರು, ಈ ಯಹೂದ್ಯರೇ ಕಾರಣರಾದರು. ಯಹೂದ್ಯರೇ ಕಾರಣರಾದರು, ಬೇರೆಯವರಲ್ಲ. ಆದುದರಿಂದಲೇ ನಾವು ಯೋಹಾನನ ಸುವಾರ್ತೆಗೆ ನಾವು ಬರುವಾಗ 1ನೇ ಅಧ್ಯಾಯದಲ್ಲಿ ನಾವು ಬಹಳ ಗಂಭೀರವಾದಂಥ ಸತ್ಯವನ್ನು ನಾವು ಓದ್ತೇವಲ್ಲ. ಯೋಹಾನ್ ಏನು ಹೇಳ್ತಾ ಇದ್ದಾನೆ? ಯೋಹಾನನು ತನ್ನ ಸುವಾರ್ತೆಯನ್ನು ಬರೆದಾಗ 1ನೇ ಅಧ್ಯಾಯ ನಮ್ಮಲ್ಲಿ ಅನೇಕ ಕ್ರೈಸ್ತರ ಹಿನ್ನೆಲೆಯವರಿಗೆ 12ನೇ ವಚನ ಬಾಯ್ಪಾಠ ಉಂಟು. ಯಾವುದದು? ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಭಾಳ ಒಳ್ಳೆಯದು. ಅನೇಕರಿಗೆ ಬಾಯ್ಪಾಠ ಉಂಟು ಈ ವಚನ. ಆದರೆ 11ನೇ ವಚನ ಒಂದು ವೇಳೆ ಅನೇಕರಿಗೆ ಗೊತ್ತಿಲ್ಲ, ಅದನ್ನು ಬಹಳ ಕೂಲಂಕುಷವಾಗಿ ಆಲೋಚನೆ ಮಾಡಲಿಲ್ಲ ನಾವು. 11ನೇ ವಚನದಲ್ಲಿ ಏನುಂಟು? 11ನೇ ವಚನದಲ್ಲಿ ಏನುಂಟು? ನಾವು 9ನೇ ವಚನದಲ್ಲಿ ನಾವು ಓದುವುದು ಒಳ್ಳೆಯದು. ನಿಜವಾದಂಥ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೆ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. 11ನೇ ವಚನ. ಈಗ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು. ಇಂಗ್ಲಿಷಲ್ಲಿ ಹೀ ಕೇಮ್ ಅನ್ ಟು ಹಿಸ್ ಓನ್, ಅಂದರೆ ಹೀ ಕೇಮ್ ಅನ್ ಟು ಹಿಸ್ ಓನ್ ಪೀಪಲ್ ಕಾಲ್ಡ್ ಜೂವಿಶ್ ಪೀಪಲ್. ಹೀ ಕೇಮ್ ಅನ್ ಟು ಹಿಸ್ ಓನ್. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ನನ್ನ ಪ್ರಿಯರೇ, ಈ ಲೋಕದಲ್ಲಿ ನಡೆಯುವ ಸಮಾಚಾರ ಇಷ್ಟೇ. ಈ ದಿವಸ ದೇವರ ವಾಕ್ಯ ಹೇಳುವಂಥದ್ದು, ಒಬ್ಬ ಪ್ರವಾದಿಗೆ ಅವನ ಸ್ವಂತ ಊರಿನಲ್ಲೇ ಮರ್ಯಾದೆ ಇಲ್ಲ. ಜನರು ಸಾಧಾರಣ ಮರ್ಯಾದೆ ಯಾರಿಗೆ ಕೊಡೋದು ಗೊತ್ತುಂಟಾ? ಊರಿನವರಿಗೆಲ್ಲ, ಬೇರೆಯವರಿಗೆ. ಊರಿನಲ್ಲಿ ಯಾರಾದರೂ ದೇವರ ಸೇವಕರು, ಯಾರಾದರೂ ದೇವರು ಉಪಯೋಗ ಮಾಡತಕ್ಕಂಥ ವ್ಯಕ್ತಿಗಳು ಇದ್ದರೆ ಅವರನ್ನು ಎಷ್ಟು ಮೂಲೆಗೆ ಇಡ್ಬೋದಾ, ಎಷ್ಟು ಬದಿಗಿಡ್ಬೋದಾ ಅಷ್ಟು ಬದಿಗಿಡ್ತಾರೆ. ದೇವರ ವಾಕ್ಯದಲ್ಲಿ ಬರೆದಂಥ ಮಾತಿದೆ. ಒಬ್ಬ ಪ್ರವಾದಿಗೆ ತನ್ನ ಸ್ವಂತ ಊರಿನಲ್ಲಿ ಮರ್ಯಾದೆ ಇಲ್ಲ. ಅದರ ಬದಲು ಎಷ್ಟು ಅವಮಾನ ಮಾಡ್ಬೋದು ಅಷ್ಟು ಮಾಡ್ತಾರೆ. ಬೇಕಾದ್ರೆ ಸಾಧ್ಯ ಇದ್ದರೆ ಅವನನ್ನು ಕೊಂದೇ ಹಾಕ್ತಾರೆ. ಯಾಕಂದರೆ ಸತ್ಯವಿದ್ದಲ್ಲಿ ಅದನ್ನೇ ನೋಡಿದ್ದು. ಯೇಸು ಕ್ರಿಸ್ತನು ತನ್ನವರಿಗಾಗಿ ಬಂದ, ಇಸ್ರಾಯೇಲ್ಯರಿಗಾಗಿ, ಯಹೂದ್ಯರಿಗಾಗಿ ಬಂದ. ಆದರೆ ವಾಕ್ಯ ಏನು ಹೇಳ್ತದೆ? ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿ. ಎಂಥ ಒಂದು ದುರಂತದ ಸಂಗತಿ, ಎಂಥ ಒಂದು ದುರಂತದ ಸಂಗತಿ. ಈಗಲೂ ಕೂಡ ಅದೇ ನಡೀತಾ ಉಂಟು. ಜನರಿಗೆ ನಮ್ಮ ಸ್ವಂತ ಜನರು ಬೇಕಾಗಿಲ್ಲ, ನಮ್ಮ ಮಧ್ಯದಲ್ಲಿರುವ ಸೇವಕರು ಬೇಕಾಗಿಲ್ಲ, ನಮ್ಮ ಮಧ್ಯದಲ್ಲಿರತಕ್ಕಂಥ ದೇವರು ನಡೆಸಲ್ಪಟ್ಟಂಥ ದೇವರ ವಾಕ್ಯವನ್ನು ಬೋಧಿಸತಕ್ಕಂಥವರು, ಅವರನ್ನು ನಾವು ಎಷ್ಟು ದೂರ ಇಡ್ತೇವೋ ಅಷ್ಟು ದೂರ ಇಡಲಿಕ್ಕೆ ನೋಡ್ತೇವೆ ನಾವು. ಚೆನ್ನಾಗಿದೆಲ್ಲ. ಯೇಸು ಕ್ರಿಸ್ತನಿಗೆ ಹಾಗೆ ಮಾಡಿದರು. ಯೇಸು ಕ್ರಿಸ್ತನ ಇದಕ್ಕೆ ಹೊರತಾಗಿರಲಿಲ್ಲ. ಯೇಸು ಕ್ರಿಸ್ತನನ್ನು ಎಷ್ಟು ದೂರ ಇಡಬೇಕು ಅಷ್ಟು ದೂರ ಇಟ್ಟರು. ಇವನು ಯಾವನಪ್ಪ? ಆ ಬಡಗಿದ ಮಗ. ಇವನ್ನೆಲ್ಲ ಗೊತ್ತಿಲ್ವ ನಮಗೆ? ಜನರು, ನಮ್ಮ ಸ್ಥಳೀಯ ಜನರು ಮಾತನಾಡುವಂಥ ವೈಖರಿ ಇದು. ಇವನು ಯಾರು? ಇವನು ಎಂಥವನು? ಯಾವ ಫ್ಯಾಮಿಲಿ ಎಲ್ಲ ಗೊತ್ತಿಲ್ವ ನಮಗೆ? ಅವನು ಎಂಥದಂತ ನಮಗೆ ಗೊತ್ತಿಲ್ವಾ? ಯೇಸುವಿನ ವಿಚಾರವಾಗಿ ಕ್ಷುಲ್ಲಕವಾಗಿ ಮಾತನಾಡಿದರು. ಇವನು ಯಾರಿಗೆ ಹುಟ್ಟಿದ್ದು? ಅವನ ಹುಟ್ಟುವಿಕೆ ಕುರಿತು ಮಾತನಾಡಿದರು. ಇವನು ಆ ಮರಿಯಳಲ್ಲಿ ಹುಟ್ಟಿದ್ದಲ್ಲ, ಇವನಿಗೆ ಅಪ್ಪ ಇಲ್ಲ, ಏನಲ್ಲ ಅಸಹ್ಯವಾಗಿ ಮಾತನಾಡಿದರು. ಓ ನನ್ನ ಪ್ರಿಯ ಸಹೋದರರೇ, ಈ ದಿವಸದಲ್ಲಿ ದೇವರ ಸೇವಕರನ್ನು ಉದ್ದೇಶಿಸಿ ಒಂದು ಮಾತನಾಡ್ತೇನೆ. ನನ್ನ ಪ್ರಿಯ ಜೊತೆ ಸೇವಕರೇ, ಈ ದಿವಸದಲ್ಲಿ ಒಂದು ವೇಳೆ ನಿಮ್ಮ ಸ್ವಂತ ಜನರು ನಿಮ್ಮನ್ನು ಅವಮಾನ ಮಾಡುವುದಾದರೆ ದೇವರಿಗೆ ಸ್ತೋತ್ರ ಹೇಳ್ರಿ. ನೀವು ಮಾಡುವ ಸೇವೆ ಕುರಿತು ಜನರು ನಿಮ್ಮನ್ನು ಹಂಗಿಸಿ ಮಾತನಾಡಿದರೆ ದೇವರಿಗೆ ಉಪಕಾರ ಹೇಳ್ರಿ. ನಿರಾಶರಾಗಬೇಡ್ರಿ.
ಯಾಕಂದರೆ ಯೇಸುವಿಗೆ ಹಾಗೆ ಮಾಡಿದರು. ಯೇಸುವನ್ನು ತಿರಸ್ಕಾರ ಮಾಡಿದರು. ಜನರಿಗೆ ಸ್ವಂತ ಜನರು ಬೇಕಾಗಿಲ್ಲ, ಬೇರೆ ಕಡೆಯ ಪ್ರೀಚರ್ಗಳು ಜನರು ಬಂದರೆ ಅದು ದೊಡ್ಡ ಒಂದು ಸಂಗತಿ. ಯೇಸುವನ್ನು ಹಾಗೆ ಮಾಡಿದರು. ದೇವರ ವಾಕ್ಯ ಹೇಳ್ತದೆ, ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರನ್ನು ಅಂಗೀಕರಿಸಲಿಲ್ಲ? ಯಾರು ಅಂಗೀಕರಿಸಲಿಲ್ಲ? ಯೇಸುವಿನ ಸ್ವಂತ ಜನರು. ಆದರೆ ಯಾರು ಅಂಗೀಕರಿಸಿದ್ರಂತೆ? ವಾಕ್ಯ ಏನು ಹೇಳ್ತದೆ? ಅದಕ್ಕಾಗಿ 12ನೇ ವಚನ ಬರೆದದ್ದು, ಯಾರ್ಯಾರು ಆತನನ್ನು ಅಂಗೀಕರಿಸಿದರು. ನನ್ನ ಪ್ರಿಯರ, ಈ ದಿವಸದಲ್ಲಿ ಜಾತಿ, ಮತ, ಕುಲ, ಭಾಷೆ, ಜನಾಂಗ ವ್ಯತ್ಯಾಸವಿಲ್ಲದೆ ಮನುಷ್ಯನು ಪಾಪಿಯಾಗಿದ್ದಾನೆಂಬಂಥ ಸತ್ಯವನ್ನು ದೇವರ ವಾಕ್ಯದ ಮೂಲಕ ಬೋಧಿಸಲ್ಪಡುವಾಗ ಜನರು ಅವರು ಯಾರು ಬೇಕಾರಾಗಲಿ, ಯಾರು ಬೇಕಾದರೆ ಆಗಲಿ, ತಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ತಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ, ಯೇಸುವೆ ನೀ ನನ್ನ ಪಾಪಗಳನ್ನು ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದಿ, ನೀನು ಶಕ್ತನಾಗಿದ್ದಿ ಎಂಬುದಾಗಿ ನಾವು ನಂಬಿ ಆತನನ್ನು ಅಂಗೀಕರಿಸುವುದಾದರೆ, ಆತನ ಹೆಸರಿನ ಮೇಲೆ ನಂಬಿಕೆ ನೀಡುವುದಾದರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಎಂಥ ಅಮೂಲ್ಯವಾದಂಥ ಒಂದು ಸತ್ಯ. ಆದುದರಿಂದ ಈಗ ಪೇತ್ರನು ಪಂಚಾಶತಮ ಹಬ್ಬದ ದಿನದಲ್ಲಿ ನೇರವಾಗಿ ಪ್ರಸಂಗ ಮಾಡ್ತಾ ಇದ್ದಾನೇನು? ಆ ಯೇಸು ಯಾರು? ಈ ಯೇಸು, ಆ ಯೇಸು ಯಾರಪ್ಪ? ಈ ಯೇಸು ಯಾರು ಗೊತ್ತಾ? ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟನು. ಸುಮ್ಮನೆ ಅವನು ಕ್ರೂಜೆಗೆ ಹೋದದ್ದಲ್ಲ. ಏನು ನೀವು ಬಹಳ ಫೋರ್ಸ್ ಮಾಡಿ ಅವನನ್ನು ಕ್ರೂಜೆಗೆ ಹಾಕಿದ್ರಿ ಅಲ್ಲ, ಆದರೆ ನಿಮ್ಮ ಪ್ಲಾನಿಗಾಗಿ ದೇವರು ಇದನ್ನು ಮಾಡಿದ್ದಲ್ಲ. ಗಾಡ್ ಹ್ಯಾಡ್ ಎ ಪ್ಲಾನ್. ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ವಾಟ್ ಎ ಡೈರೆಕ್ಟ್ ಮೆಸೇಜ್ ದಟ್ ಪೀಟರ್ ಕುಡ್ ಗಿವ್, ಬಟ್ ಇಟ್ ವಾಸ್ ಟ್ರೂತ್. ಆದರೆ ಆತನು ನುಡಿದದ್ದು ಅದು ಸತ್ಯವನ್ನು ನುಡಿದದ್ದಾಗಿತ್ತು. ಆಮೇಲೆ ಅಪೊಸ್ತಲ ಕೃತ್ಯಗಳ ಪುಸ್ತಕ 4ನೇ ಅಧ್ಯಾಯಕ್ಕೆ ಬರೋಣ. 4ನೇ ಅಧ್ಯಾಯ 25ನೇ ವಚನದಿಂದ 28ನೇ ವಚನದವರೆಗೆ. ಇದರ ಹಿನ್ನೆಲೆ ಯಾವುದಿದು? ಪೇತ್ರ ಯೋಹಾನರನ್ನು ಯೇಸುವಿನ ಸಾಕ್ಷಿಯ ನಿಮಿತ್ತವಾಗಿ ಅವರು ಹಿಡಿಸಿ ಸೆರೆಮನೆಗೆ ಹಾಕಿ ಯೇಸುವಿನ ಹೆಸರನ್ನು ಅವರು ಎತ್ತಬಾರದೆಂದು ಆಜ್ಞೆ ಮಾಡಿದ್ರಂತೆ. ಇವತ್ತಿನ ದಿವಸ ಅದೇ ಆಗುದು. ದೇವರು ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ, ಆದರೆ ಏನು ಹೇಳಬಾರ್ದಂತೆ? ಯೇಸು, ನೋ 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 ಡೋಂಟ್ ಅಟ್ಟರ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಬಟ್ ಐ ವಿಲ್ ಕಂಟಿನ್ಯೂ ಟು ಅಟ್ಟರ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಈ ದಿವಸ ಯೇಸುವಿನ ಸಂದೇಶವನ್ನು, ಶುಭ ಸಂದೇಶವನ್ನು, ಆತನ ಪ್ರೀತಿಯ ಸಂದೇಶವನ್ನು ನಾನು ನಿಮಗೆ ಸಾರುವಂಥ ದಾಸನಾಗಿ ನಾನು ಇಲ್ಲಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಇವಾಗ ಆ ಪೇತ್ರ ಯೋಹಾನರು ಅವರು ಬಿಡುಗಡೆ ಹೊಂದಿ ತಮ್ಮ ಜನರ ಬಳಿಗೆ ಬಂದರು. ಅವರು ತಮಗೆ ಆದಂಥ ಸಂಗತಿಗಳನ್ನು ವಿವರಿಸಿದರು. ಆಗ 24ನೇ ವಚನ ಗಮನಿಸಿರಿ. ಅಪೊಸ್ತಲ ಕೃತ್ಯಗಳ ಪುಸ್ತಕ 4:24 ಓದ್ತೇನೆಗ. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು: ಒಡೆಯನೇ, ಭೂಮಿಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಆತನೇ, ನೀನು ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರೋ? ಯಾಕಪ್ಪ ಇವರಿಷ್ಟೆಲ್ಲ ರೇಗ್ತಾ ಇದ್ದಾರೆ? ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರೋ? ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತರೋ? ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡರೆಂದು ಹೇಳಿಸಿದೆಯಲ್ಲವೇ? ಆ ಮಾತಿಗೆ ಅನುಸಾರವಾಗಿ ಈ ಪಟ್ಟಣದಲ್ಲಿ ಹೆರೋದನು, ಪೊಂತ್ಯ ಪಿಲಾತನು, ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ಯರ ಜನರ ಸಹಿತ ಕೂಡಿಕೊಂಡು
ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು. ನನ್ನ ಪ್ರಿಯರೇ, ಆದಿಕ್ರೈಸ್ತ ಸಭೆಗೆ ಇಂಥ ಒಂದು ರೆವಲೇಷನ್ ಬೆಳಕು ಅವರಿಗೆ ಸಿಕ್ಕಿತು. ಏನು ಇಷ್ಟೆಲ್ಲ ವಿರೋಧಗಳು, ಹಿಂಸೆಗಳು ಅವರಿಗೆ ಉಂಟಾದಾಗ ಅವರು ನಿರಾಶರಾಗಲಿಲ್ಲ. ಅಯ್ಯಯ್ಯೋ ಅಂತ ಕೈ ಬಾಯಿ ಬಡ್ಕೊಳ್ಳಿಲ್ಲ. ಅವರೇನು ಹೇಳ್ತಾರೆ ಗೊತ್ತಾ? ಆದಿಕ್ರೈಸ್ತ ಸಭೆಯವರು ಪ್ರಾರ್ಥನೆ ಮಾಡಿದರು. ಅವರು ಪ್ರಾರ್ಥನೆ ಮಾಡುವಾಗ ಹೇಳಿದ್ದು, ನಮಗೆ ಉಂಟಾದಂಥ ವಿರೋಧಗಳು ಈ ಪೇತ್ರ ಯೋಹಾನರನ್ನು ಯೇಸುವಿನ ಹೆಸರು ಹೇಳಬಾರ್ದು ಎಂಬುದಾಗಿ ಹೇಳಿ ಸೆರೆಮನೆಗೆ ಹಾಕಿದ್ರಲ್ಲ, ಇದೆಲ್ಲ ತನ್ನಷ್ಟಕ್ಕೆ ಆದದ್ದಲ್ಲ. ಇದೆಲ್ಲ ಹೇಗೆ ಆಯಿತು? ಇದು ದೇವರ ಸಂಕಲ್ಪಕ್ಕೆ ಅನುಗುಣವಾಗಿ ನಿನ್ನ ಕೈ ನಿನ್ನ ಸಂಕಲ್ಪ ಮೊದಲು ನೇಮಿಸಿದ್ದನ್ನೇ ಅವರು ನಡೆಸಿದ್ದು ಅವರು. ಆದರೆ ಅವರು ನಡೆಸಬೇಕಾದ್ರೆ ದೇವರ ಸಂಕಲ್ಪಕ್ಕನುಗುಣವಾಗಿ ಅದನ್ನು ನಡೆಸಿದರು. ನನ್ನ ಪ್ರಿಯರೇ, ಇದರಿಂದ ನಾವು ಏನು ತಿಳ್ಕೊಳ್ತೇವೆ? ನಾವು ಅನೇಕ ವಚನಗಳನ್ನು ನಾನು ಈ ದಿವಸದಲ್ಲಿ ನಿಮ್ಮ ಮುಂದೆ ಇಟ್ಟೆ. ಕರ್ತನಾದಂಥ ಯೇಸು ಕ್ರಿಸ್ತನು ಸತ್ತನು. ಕರ್ತನಾದ ಯೇಸುವನ್ನು ಆತನ ವೈರಿಗಳು ಕ್ರೂಜೆಗೆ ಹಾಕಿದರು. ಕರ್ತನಾದಂಥ ಯೇಸುವನ್ನು ಯೂದನು ಹಿಡಿದುಕೊಟ್ಟನು. ಕರ್ತನಾದಂಥ ಯೇಸು ಕ್ರಿಸ್ತನ ವಿರುದ್ಧವಾಗಿ ದೊಂಬಿ ಮಾಡಿದರು. ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಲಿಕ್ಕಾಗಿ ಬೇರೆಯವರಲ್ಲ, ಅವನ ಸ್ವಂತ ಜನರೇ ವಿರೋಧಿಸಿದರು. ಇದಕ್ಕೆಲ್ಲ ಕಾರಣ ಏನು? ತನ್ನಷ್ಟಕ್ಕೆ ಆಯ್ತಾ? ವಾಕ್ಯದಲ್ಲಿ ಏನು ಹೇಳ್ತಾ ಉಂಟು? ದೇವರ ಸಂಕಲ್ಪಕ್ಕೆ ಅನುಸಾರವಾಗಿ. ಪೇತ್ರನು ಮಾತನಾಡುವಾಗ ನೇರವಾಗಿ ಹೇಳಿದ್ದು, ಅಯ್ಯ, ಕೊಂದದ್ದು ನೀವೇ ಅಯ್ಯ, ಯೇಸುವನ್ನು ಕೊಂದವರು ನೀವು, ಯೇಸುವನ್ನು ಕೊಂದವರು ನೀವು. ಆದರೆ ಒಂದು ಸತ್ಯ, ನೀವು ಕೊಂದದ್ದು ಹೌದು, ಆದರೆ ನೀವು ಮಾಡಿದ್ದು ದೇವರ ಸಂಕಲ್ಪಕ್ಕೆ ಅನುಸಾರವಾಗಿ ಇತ್ತು. God allowed the Jewish people to kill Jesus Christ. ಯಾಕೆ? ನಿನ್ನ ಮತ್ತು ನನ್ನ ರಕ್ಷಣೆಗಾಗಿ. ಒಂದು ವೇಳೆ ಯೇಸು ಕ್ರಿಸ್ತನು ಆ ದಿವಸದಲ್ಲಿ ಮರಣ ತಾಳುವ ಬದಲಿಗೆ ತನ್ನನ್ನು ತಪ್ಪಿಸಿಕೊಳ್ತಿದ್ದರೆ ನಿನಗೆ ಮತ್ತು ನನಗೆ ಬಿಡುಗಡೆ ಆಗ್ತಿರಲಿಲ್ಲ. ಯೇಸು ಕ್ರಿಸ್ತನು ಆ ದಿವಸದಲ್ಲಿ ಬರಬೇಕಾದಂಥ ಆ ಸಂಕಟವನ್ನು ತಪ್ಪಿಸಿಕೊಳ್ಳಬಹುದಾಗಿತ್ತು. But he has not done it. ಯಾಕೆ? Why? He was there to fulfill the plan of God the Father. ಪರಲೋಕದ ತಂದೆಯಾದಂಥ ದೇವರ ಸಂಕಲ್ಪ, ಆತನ ಯೋಜನೆಗಳನ್ನು ನೆರವೇರಿಸುವಂಥದ್ದು ಕರ್ತನಾದ ಯೇಸುವಿನ ಉದ್ದೇಶವಾಗಿದೆ. ಯೇಸು ಕ್ರಿಸ್ತನು ಆತನ ಈ ಲೋಕಕ್ಕೆ ಬಂದದ್ದು ದೇವರ ಉದ್ದೇಶಕ್ಕನುಗುಣವಾಗಿ. ಯೇಸು ಕ್ರಿಸ್ತನು ತನ್ನ ಸ್ವಂತ ಜನರಿಂದ ಅನ್ಯಾಯವನ್ನು ಎದುರಿಸಿದ್ದು ಆತನ ಸಂಕಲ್ಪಕ್ಕನುಗುಣವಾಗಿ. ಮಾತ್ರವಲ್ಲದೆ ಆತನ ಸ್ವಂತ ಶಿಷ್ಯನು ಹಿಡಿಕೊಟ್ಟದ್ದು ದೇವರ ಸಂಕಲ್ಪಕ್ಕನುಗುಣವಾಗಿ. ಆತನ ಸ್ವಂತ ಜನರು ಆತನನ್ನು ತೆಗೆದು ಕೊಂದದ್ದು ಅದು ದೇವರ ಸಂಕಲ್ಪಕ್ಕನುಗುಣವಾಗಿ. Then what do we understand? We thank God for the death of Jesus Christ, for your salvation and my salvation. ನಿನ್ನ ಮತ್ತು ನನ್ನ ರಕ್ಷಣೆಗಾಗಿ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು. ನನ್ನ ಪ್ರಿಯರ, ಈ ಸತ್ಯವನ್ನು ನಾನು ನಿನಗೆ ಸಾರ್ತಿರುವಾಗ ಈ ದಿವಸದಲ್ಲಿ ಹೌದು, ದೇವರ ಯೋಜನೆಗೆ ಅನುಗುಣವಾಗಿ ಯೇಸು ಕ್ರಿಸ್ತನು ಪರಲೋಕದಿಂದ ಈ ಲೋಕಕ್ಕೆ ಬಂದನು. ನನಗೋಸ್ಕರವಾಗಿ ಕಲ್ವಾರಿಯ ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು. ಆದ್ದರಿಂದ ನಾನು ಆತನನ್ನು ನಂಬುತ್ತೇನೆ. ಇದು ಮನುಷ್ಯನ ಕೆಲಸ ಅಲ್ಲ, ಯಾರೋ ಒಂದು ಕೆಲವು ಕ್ರೈಸ್ತರು ಮಾಡುವ ಕೆಲಸ ಅಲ್ಲ. ಇದು ಜೀವ ಸ್ವರೂಪನಾದಂಥ ದೇವರ ಕೆಲಸ. ನನ್ನನ್ನು ಆತನಿಗೆ ಒಪ್ಪಿಸ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಮನಸ್ಸುಳ್ಳವರು ನನ್ನ ಜೊತೆಯಲ್ಲಿ ಪ್ರಾರ್ಥಿಸಿರಿ. ಈ ದಿವಸದಲ್ಲಿ ಯಾರಾದರೂ ಹೌದು, ನಾನು ಯೇಸುವನ್ನು ಸ್ವೀಕಾರ ಮಾಡ್ತೇನೆ, ನನಗೆ ಈ ಸತ್ಯ ಅರ್ಥ ಆಯಿತು ಎಂಬುದಾಗಿ ಹೇಳುವುದಾದರೆ ನನ್ನೊಡನೆ ಈ ಪ್ರಾರ್ಥನೆಯನ್ನು ಮಾಡುವಿರೋ? ಕರ್ತನಾದ ಯೇಸುವೆ, ಯೇಸು ಕ್ರಿಸ್ತನು ಪರಲೋಕದ ದೇವರ ಸಂಕಲ್ಪಕ್ಕನುಗುಣವಾಗಿ ಕಲ್ವಾರಿಯ ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಆತನ ಸಂಕಲ್ಪಕ್ಕನುಗುಣವಾಗಿ ಆತನು ಸತ್ತವರೊಳಗಿಂದ ಎದ್ದು ಬಂದನು. ಮಾತ್ರವಲ್ಲದೆ ಈ ದಿವಸದಲ್ಲಿ ನಾನು ಆತನ ಮೇಲೆ ನಂಬಿಕೆ ನೀಡುವಾಗ, ಆತನ ಸುವಾರ್ತೆಯನ್ನು ನಾನು ನಂಬುವಾಗ ನನಗೆ ಬಿಡುಗಡೆಯನ್ನು ನೀನು ಕೊಡುತ್ತಿ ಎಂಬುದನ್ನು ನಾನು ನಂಬುತ್ತೇನೆ.
ಕರ್ತನ, ಈ ದಿವಸ ನಾನು ನಿನ್ನನ್ನು ಸ್ವೀಕರಿಸ್ತೇನೆ. ನಿನ್ನ ನಾಮಕ್ಕೆ ಸ್ತೋತ್ರ. ಪ್ರೀತಿಯುಳ್ಳ ಸ್ವಾಮಿ, ಈ ದಿವಸದಲ್ಲಿ ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯದ ಹಿನ್ನೆಲೆಯಲ್ಲಿ ಯಾರಾದರೂ ಈ ಪ್ರಾರ್ಥನೆಯನ್ನು ಮಾಡಿದ್ದರೆ ನೀನವರನ್ನು ಆಶೀರ್ವದಿಸಿ ನಡೆಸು. ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.